ನಮಸ್ಕಾರ ವೀಕ್ಷಕರೇ, ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕಟ್ಟಕಡೆಯ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ ಯಡಿಯೂರಪ್ಪನವರು ತಾವಂದುಕೊಂಡಿದ್ದನ್ನ ಪಡ್ಕೊಳ್ಳೋದಿಕ್ಕೆ. ಅಕಸ್ಮಾತ್ ಈ ಕಟ್ಟಕಡೆಯ ಅಸ್ತ್ರವೂ ಕೂಡ ಗುರಿ ತಪ್ಪಿದ್ರೆ ಮುಂದೇನು ಅನ್ನೋದಕ್ಕೆ ಪ್ಲಾನ್ ಬಿ ಕೂಡ ಸಿದ್ಧವಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ರಾಜಕಾರಣದಲ್ಲಿ ಸುದ್ದಿ ಜೋರಾಗಿದೆ. ಯಡಿಯೂರಪ್ಪನವರು ತಮ್ಮ ಮುಂದಿನ ದಾರಿಯನ್ನ ಈಗಾಗಲೇ ಆಯ್ಕೆ ಮಾಡಿಕೊಂಡಿದ್ದಾರೆ ಅನ್ನೋ ಬಗ್ಗೆ. ಹಾಗಾದ್ರೆ ಏನಿದು BSY ಹುಡುಕಿಕೊಂಡಿರುವ ಹೊಸ ಅಸ್ತ್ರ? ಇದರಿಂದ ಹೈಕಮಾಂಡ್ ಮಣಿಸೋದಕ್ಕೆ ಸಾಧ್ಯವಿದೆಯಾ? ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನ ತಲುಪುತ್ತೆ. ಎಸ್ ವೀಕ್ಷಕರೇ, ಅವರ ಆಪ್ತರು, ಅವರನ್ನ ಬಲ್ಲವರು, ಕುಟುಂಬಸ್ಥರೇ ಹೇಳೋ ಪ್ರಕಾರ ಇಷ್ಟು ವರ್ಷ 4 ದಶಕಗಳ ರಾಜಕಾರಣದಲ್ಲಿ ಯಡಿಯೂರಪ್ಪನವರು ಇಷ್ಟು ಸುದೀರ್ಘ ಅವಧಿಗೆ ವಿಶ್ರಾಂತಿಯ ಮೊರೆ ಹೋದವರೇ ಅಲ್ಲ. ಪ್ರವಾಸ ಅಂತ ಹೋದ್ರು 2, 3, 4 ದಿನ ಮ್ಯಾಕ್ಸಿಮಮ್. ಅದು ಇದೆ ಮೊಟ್ಟ ಮೊದಲ ಬಾರಿಗೆ 15 ದಿನಗಟ್ಟಲೆ 2 ವಾರ ಲಂಡನ್ ಪ್ರವಾಸದಲ್ಲಿ ಯಡಿಯೂರಪ್ಪನವರು ಉಳ್ಕೊಂಡಿದ್ದು ಕೂಡ ಈಗ ಕುತೂಹಲಕ್ಕೆ ಕಾರಣವಾಗಿದೆ. ಅದ್ರ ಬಗ್ಗೆನೂ ಚರ್ಚೆ ಶುರುವಾಗಿದೆ. BSY ಇಷ್ಟು ಸುದೀರ್ಘ ಪ್ರವಾಸ ಕೈಗೊಂಡಿದ್ದು ಯಾಕೆ? ಈಗ ರಾಜಕೀಯ ನಿವೃತ್ತಿಯಾಗಿದ್ದಾರೆ, ಈಗ ಮಾಡದೆ ಇನ್ಯಾವಾಗ ಪ್ರವಾಸ ಮಾಡೋಕ್ಕಾಗತ್ತೆ? ಇನ್ನೇನು ಕೆಲಸ ಇಲ್ವಲ್ಲ ರಾಜಕಾರಣದಲ್ಲಿ ಅಂತ ಅನಿಸ್ಬಹುದು ಯಾರಿಗಾದ್ರೂ. ಆದರೆ ಯಡಿಯೂರಪ್ಪನವರು ಯಾವತ್ತೂ ರಾಜಕೀಯದಿಂದ ನಿವೃತ್ತಿ ಆಗೋರು ಅಲ್ಲ ಅನ್ನೋದು ಕೂಡ ಅವರನ್ನು ಬಲ್ಲವರಿಗೆ ಗೊತ್ತಿರೋ ವಿಚಾರನೇ. ಹೀಗಿದ್ದೂ ಕೂಡ ಯಡಿಯೂರಪ್ಪನವರು ಮೌನವಾಗಿ ಲಂಡನ್ನಲ್ಲಿ ಕೂತಿದ್ದು ಯಾಕೆ ಅಂತ ಕೇಳಿದ್ರೆ ಅದರ ಹಿಂದೆ ನಡೆದಂತಹ ಹಲವು ಘಟನೆಗಳು. ಒಂದನೇದು, ಅಮಿತ್ ಶಾ ಅವರು ಬಸವ ಜಯಂತಿ ಟೈಮಲ್ಲಿ ಬಂದಾಗ ಬಸವ ಪ್ರತಿಮೆಗೆ ಮಾಲಾರ್ಪಣೆ ಕಾರ್ಯಕ್ರಮಕ್ಕೆ ಕರೆದಿರಲಿಲ್ಲ. ಚಿತ್ರದುರ್ಗದ ಮಠದಲ್ಲಿ JP ನಡ್ಡಾ BJP ರಾಷ್ಟ್ರೀಯ ಅಧ್ಯಕ್ಷರ ಸಭೆ ಅಲ್ಲೂ ಕೂಡ ಕರೀಲಿಲ್ಲ. ಈ ರೀತಿ ಬಹಳಷ್ಟು ಕಡೆಗಳಲ್ಲಿ ಯಡಿಯೂರಪ್ಪನವ್ರಿಗೆ ಬೇಕು ಅಂತ ತನ್ನನ್ನು ನೇಪಥ್ಯಕ್ಕೆ ಸರಿಸುವ ಪ್ರಯತ್ನ ಒಂದು ಟೀಮಿಂದ ಆಗ್ತಾ ಇದೆ. BJPನ ಕಂಟ್ರೋಲಿಗೆ ತಗೊಳ್ಳೋಕೆ ಒಂದು ಟೀಮ್ ನೋಡ್ತಾ ಇದೆ ಅನ್ನೋದು ಕ್ಲಿಯರ್ ಆಗಿಬಿಡ್ತು. ತಾನೇನೇ ಮಾಡೋಕೆ ಪ್ರಯತ್ನ ಪಟ್ಟರು ಸಾಧ್ಯವಿಲ್ಲ ಅನ್ನೋದು ಚೆನ್ನಾಗಿ ಅರ್ಥ ಆಯಿತು. ಎಲ್ಲಕ್ಕಿಂತ ಪ್ರಮುಖವಾಗಿ ರಾಜ್ಯ ಪ್ರವಾಸ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ ಮೇಲೆ ಅದಕ್ಕೆ ಬ್ರೇಕ್ ಹಾಕಿ 4 ಟೀಮ್ ಮಾಡಿ ಆ ಟೀಮಲ್ಲಿ ಯಡಿಯೂರಪ್ಪನವರು ಅರುಣ್ ಸಿಂಗ್ ಅವರ ತಂಡದಲ್ಲಿ ಒಬ್ಬ ಸದಸ್ಯರಾಗಿ ಪ್ರವಾಸ ಮಾಡುವಂಥ ಸಂದರ್ಭ ಕೂಡ ಒದಗಿ ಬಂತು. ಕರ್ನಾಟಕದಲ್ಲಿ ಅವರೇ ಕಟ್ಟಿ ಬೆಳೆಸಿದ ಪಕ್ಷದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಹಿಂದೆಂದೂ ಆಗದ ಅನುಭವ ಆಗಿದ್ದು ಆಯಿತು. ಸೊ ಇದೆಲ್ಲದರಿಂದ ಬೇಜಾರಾದ ಯಡಿಯೂರಪ್ಪನವರು ಕೊನೆಗೆ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಅದೇನಪ್ಪ ಅಂತ ಕೇಳಿದ್ರೆ ಮೌನ. ಇದು ಕಟ್ಟಕಡೆಯ ಅಸ್ತ್ರ. ಯಡಿಯೂರಪ್ಪನವರು ಹೈಕಮಾಂಡಿಂದ ತಾನು ಅಂದುಕೊಂಡಿದ್ದನ್ನು ಪಡ್ಕೊಳ್ಳೋದಕ್ಕೆ ಪ್ರಯೋಗ ಮಾಡ್ತಾ ಇರೋದು ಮೌನ ಅಸ್ತ್ರ. ಹಾಗಾದರೆ BL ಸಂತೋಷ್ ಅವರ ಮಾತಿಗೆ ಮಣೆ ಹಾಕತ್ತಾ ಹೈಕಮಾಂಡ್? ಯಡಿಯೂರಪ್ಪನವರ ಮೌನಕ್ಕೆ ಮಣೆ ಹಾಕತ್ತಾ ಅನ್ನೋದೇ ಈಗ ಕುತೂಹಲ. ಈಗಾಗಲೇ ರಾಜ್ಯ BJP 2023 ಚುನಾವಣೆಗೆ ಸಂಬಂಧಪಟ್ಟಂತೆ ಹೇಗೆ ತಯಾರಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಹಲವು ಸುತ್ತಿನ ಸರ್ವೆಗಳಾಗಿವೆ, ರಿಪೋರ್ಟ್ ಸಲ್ಲಿಕೆಯಾಗಿದೆ. ಅದರಲ್ಲಿ 3 ಅಂಕಿಯ ಸೀಕ್ರೆಟ್ ಹೈಕಮಾಂಡ್ ಕೈ ಸೇರಿರೋದು ಏನಪ್ಪ ಅಂತ ಕೇಳಿದ್ರೆ BJP ಈ ಬಾರಿ 100ರ ಗಡಿ ದಾಟೋದಿಲ್ಲ. ದಾಟಬೇಕು ಅಂದರೆ ಈಗಿರೋ ಪರಿಸ್ಥಿತಿಯಲ್ಲಿ ದಾಟೋದಿಲ್ಲ. ಯಥಾಸ್ಥಿತಿಯಲ್ಲಿ ನಾವು ಚುನಾವಣೆಗೆ ಹೋದರೆ, ಈಗ ಎಲೆಕ್ಷನ್ ಆದರೆ ನಮಗೆ 3 ಅಂಕಿ ಪಡೆಯೋದಕ್ಕೆ ಸಾಧ್ಯವಾಗೋದಿಲ್ಲ. 100ರ ಗಡಿ ದಾಟಬೇಕಂದ್ರೆ ಒಬ್ಬ ಮಾಸ್ ಲೀಡರ್, ಒಂದು ಸ್ಟ್ರಾಂಗ್ ಲೀಡರ್ಶಿಪ್ ಬೇಕೇ ಬೇಕು. ಒಂದು ನಾಯಕತ್ವ ಇಲ್ಲದೆ ಸುಮ್ಮನೆ ಸಾಮೂಹಿಕ ನಾಯಕತ್ವ ಅಂತ ಈಗಿರೋ ನಾಯಕರ ಮುಖವನ್ನೇ ತೋರಿಸ್ಕೊಂಡು ಹೋದರೆ ಖಂಡಿತ ನಮಗೆ ಬಹುಮತ ಇರಲಿ 100ರ ಗಡಿ ದಾಟೋದಕ್ಕೂ ಸಾಧ್ಯವಿಲ್ಲ ಅನ್ನುವಂಥ ವರದಿ ಸಲ್ಲಿಕೆಯಾಗಿದೆ. ಸೊ ಹೈಕಮಾಂಡ್ಗೂ ಈಗ ಯಡಿಯೂರಪ್ಪನವರು ಬೇಕು, ಆದರೆ ಅವ್ರಿಗೆ ಕೇಳಿದ್ದನ್ನು ಕೊಡೋ ಪರಿಸ್ಥಿತಿಯಲ್ಲಿ ನಾಯಕರಿಲ್ಲ. ಅವರ ಏಕೈಕ ಟಾರ್ಗೆಟ್ BSY ಕೇಳ್ತಾ ಇರೋದು ಮಗನ ರಾಜಕೀಯ ಭವಿಷ್ಯವನ್ನು ಭದ್ರ ಮಾಡಿ ಅಂತ. ಆದರೆ ಕಬ್ಜಾ ಮಾಡಿಬಿಡ್ತಾರೆ ಮತ್ತೆ ಬಂದರೆ ಅನ್ನೋ ಆತಂಕ ರಾಜ್ಯದ ಹಲವು ನಾಯಕರ ಒತ್ತಡದ ಕಾರಣದಿಂದಾಗಿ ಹೈಕಮಾಂಡ್ ಆ ಡಿಮ್ಯಾಂಡನ್ನು ಓಕೆ ಮಾಡೋಕ್ಕೂ ರೆಡಿ ಇಲ್ಲ. ಹಾಗಂತ ಯಡಿಯೂರಪ್ಪನವರನ್ನು ಬಿಡುವ ಮನಸ್ಥಿತಿಯಲ್ಲೂ ಇಲ್ಲ. ಚುನಾವಣೆ ಹೊಸ್ತಿಲಲ್ಲಿ ವಿಜಯೇಂದ್ರಗೆ ಏನಾದರೂ ಸ್ಥಾನಮಾನ ಸಿಗತ್ತಾ ಅನ್ನುವಂಥ ನಿರೀಕ್ಷೆ ಇನ್ನೂ ಇಟ್ಕೊಂಡಿದ್ದಾರೆ. ಕೊನೆಯ ಒಂದು ಅವಕಾಶ ಅನ್ನುವಂತೆ. ಯಾಕಂದರೆ ಆಗಸ್ಟಲ್ಲಿ ಸರ್ಜರಿ ಆಗಬಹುದು ಅನ್ನೋ ನಿರೀಕ್ಷೆ ಇದೆ. ಪಕ್ಷದಲ್ಲಿ ಒಂದಿಷ್ಟು ಬದಲಾವಣೆಗಳಾಗಬಹುದು ಅಂತ. ಆ ಟೈಮಲ್ಲಿ ಏನಾದರೂ ಅವಕಾಶ ಮಾಡಿಕೊಡಬಹುದು. ಇದು ಕೊನೆಯ ಚಾನ್ಸ್ ನಾನು ತಗೊಳ್ತಾ ಇರೋದು ಅನ್ನೋದು ಯಡಿಯೂರಪ್ಪನವರ ನಿರ್ಧಾರ. ಸೊ ತನ್ನ ಗಾಢ ಮೌನದ ಮೂಲಕ ಸಂದೇಶ ರವಾನಿಸ್ತಾ ಇದ್ದಾರೆ. ನಾನು ಪಕ್ಷದಿಂದ ಸಂಪೂರ್ಣವಾಗಿ ಅಂತರ ಕಾಯ್ದುಕೊಳ್ಳುವ ನಿರ್ಧಾರಕ್ಕೆ ಜಾರ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ.
ಬೊಮ್ಮಾಯಿ ಅವರು ಕಟೀಲ್ ಅವರೆಲ್ಲ ಮನೆಗೆ ಬಂದು ಭೇಟಿಯಾಗಬೇಕಾಯಿತು. ಯಾವತ್ತೂ ಕೈಗೊಳ್ಳೋದಷ್ಟು ಸುದೀರ್ಘಾವಧಿಯ ವಿಶ್ರಾಂತಿ ಲಂಡನ್ ಪ್ರವಾಸ ಅದಾದಮೇಲೆ ಬಂದ ಮೇಲೆ ಯಾರನ್ನೂ ಭೇಟಿಯಾಗಿಲ್ಲ. BSY ಯಾವ ಕಾರ್ಯಕ್ರಮ ಚಟುವಟಿಕೆಯಲ್ಲೂ ಕೂಡ ಪಾಲ್ಗೊಂಡಿಲ್ಲ. ಅವ್ರ ಮನೆಗೆ ಬಂದು ಒತ್ತಾಯದಿಂದ ಮೀಟ್ ಮಾಡ್ಕೊಂಡು ಹೋದರು. ಪಟ್ಟಿ ತೋರ್ಸೋಕೆ ಬಂದರೆ, ನಿಗಮ ಮಂಡಳಿ ಪಟ್ಟಿ ತೋರ್ಸೋಕೆ ಬಂದರೆ, ನನಗೆ ಆ ಪಟ್ಟಿ ತೋರಿಸ್ಲೇಬೇಡಿ, ನಿಮ್ಮೆಚ್ಛೆಯಂತೆ ಏನಾದರೂ ಮಾಡ್ಕೊಳ್ಳಿ ಅಂತ ಖಂಡಿತವಾಗಿ ಕಡ್ಡಿ ತುಂಡು ಮಾಡದಂತೆ ಹೇಳಿಬಿಟ್ರಲ್ಲ. ಯಡಿಯೂರಪ್ಪನವರು ಪಕ್ಷದಿಂದ ಕೈ ತಪ್ಪು ಹೋದರು. ಇನ್ನು ಅವರು ಯಾವುದಕ್ಕೂ ಸಿಗಲ್ಲ ನಮಗೆ ಅನ್ನೋ ರೀತಿಯ ಸಂದೇಶವನ್ನು, ಖಡಕ್ ಸಂದೇಶವನ್ನು ಹೈಕಮಾಂಡ್ಗೆ ರವಾನಿಸ್ತಿದ್ದಾರೆ. ಸೊ ಇದರ ಪರಿಣಾಮ ಅರ್ಥ ಆಗದೇ ಇರಲ್ಲ BJP ಹೈಕಮಾಂಡ್ ನಾಯಕರುಗಳಿಗೆ. 3 ಅಂಕಿ ದಾಟದ ಪರಿಸ್ಥಿತಿಗೆ ಬಂದು ನಿಂತರೆ ಲೋಕಸಭೆ ಚುನಾವಣೆಯಲ್ಲಿ ಏನಾಗ್ಬೋದು, ಬರೀ ಅಸೆಂಬ್ಲಿ ಆಯಿತು ಮುಂದಿನ ಬಾರಿ ನೋಡ್ಕೊಳ್ಳೋಣ ಅಂತ ಹೇಳೋದಕ್ಕೂ ಆಗಲ್ಲ. ದೊಡ್ಡ ಸವಾಲಿದೆ 2024ರ ಚುನಾವಣೆ. ಒಂದೊಂದು ಸೀಟ್ ಕೂಡ ಇಂಪಾರ್ಟೆಂಟ್. 3ನೇ ಅವಧಿಗೆ ಮೋದಿ ಮುಖ ತೋರಿಸ್ಕೊಂಡು ದೇಶದ ಮುಂದೆ ಹೋಗ್ತಾ ಇರೋದ್ರಿಂದಾಗಿ ಒಂದು ರಾಜ್ಯವನ್ನು 25 ಸ್ಥಾನಗಳನ್ನು ಗೆಲ್ಲಿಸ್ಕೊಟ್ಟಿದ್ದ ರಾಜ್ಯವನ್ನು ಕಡೆಗಣಿಸೋಕೆ ಸಾಧ್ಯನೇ ಇಲ್ಲ. ಸೊ ಇವೆಲ್ಲವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಏನಾದರೂ ಸ್ಥಾನಮಾನಗಳು ಸಿಗಬಹುದಾ, ಆಗಸ್ಟ್ ಹೊತ್ತಿಗೆ ಬದಲಾವಣೆ ಆಗುವ ಸಂದರ್ಭದಲ್ಲಿ ವಿಜಯೇಂದ್ರ ಕನ್ಸಿಡರ್ ಮಾಡಬಹುದಾ ಅನ್ನೋ ಒಂದೇ ಒಂದು ಕಟ್ಟಕಡೆಯ ಅವಕಾಶವನ್ನು ಉಳಿಸ್ಕೊಂಡು ಕೂತಿದ್ದಾರೆ. ಇಲ್ಲವಾದಲ್ಲಿ ಮುಂದಿನ ಆಯ್ಕೆಯ ಬಗ್ಗೆ ತಯಾರಿಯೂ ತೆರೆಮರೆಯಲ್ಲಿ ನಡೀತಾ ಇದೆ ಅನ್ನೋದು ರಾಜ್ಯ ರಾಜಕಾರಣದ ಸುದ್ದಿ. ಪ್ರಶಾಂತ್ ಕಿಶೋರ್ ಅವರ ಜೊತೆಗೆ ಸೀಕ್ರೆಟ್ ಸರ್ವೆ ಕೂಡ ಮಾಡಿಸಿ ಮುಂದಿನ ಹೆಜ್ಜೆಯ ಬಗ್ಗೆ ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ದಾರೆ ಅನ್ನೋದು. ಸೊ ಯಡಿಯೂರಪ್ಪನವರ ಈ ಮೌನಾಚರಣೆಗೆ ಹೈಕಮಾಂಡ್ ಏನಾದರೂ ಫಲ ಕೊಡಲಿದೆಯಾ? ಯಡಿಯೂರಪ್ಪನವರ ಈ ಕಟ್ಟಕಡೆಯಾಸ್ತ್ರ ಗುರಿ ತಲುಪುತ್ತಾ? ಮೌನಕ್ಕೆ ಮಣೆಯೋ ಅಥವಾ ಮಾತಿಗೆ, ಸಂತೋಷ್ ಅವರ ಮಾತಿಗೆ ಮಣೆಯೋ ಅನ್ನೋದ್ರ ಮೇಲೆ ರಾಜ್ಯ BJPಯ ಭವಿಷ್ಯ ಏನು ಅನ್ನೋದು ತೀರ್ಮಾನವಾಗಲಿದೆ. ವೀಕ್ಷಕರೇ, ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತೀರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನ ತಲುಪುತ್ತೆ. ಥ್ಯಾಂಕ್ ಯು.